ತುಂಬಾ ಫ್ರೆಶ್ ಆಗಿರುತ್ತೆ ಮೀನ್ ಕೂಡ. ಬನ್ನಿ ನೀವು ತಗೊಳ್ಳಿ, ಎಂಜಾಯ್ ಮಾಡಿ. 200 ರಹು 200, ಇವು ಪಾಂಪ್ಲೆಟ್ 220. ಬೇರೆ ಬೇರೆ ವೆರೈಟಿ ಇರ್ತದೆ, ಫ್ರೆಶ್ ಆಗಿರ್ತದೆ. ಇದನ್ನ ಸುಮಾರು ಸರಿ ತಗೊಂಡು ಸ್ನೇಹಿತರೆ ನಮಸ್ಕಾರ. ನಾವಿರುವಂತ ಜಾಗ ಬಂದು ಇವತ್ತು ಕೆಂಗೇರಿ ಸಿಟಿ ಅಪಾರ್ಟ್ಮೆಂಟ್ VR ರೈಸ್ ವರ್ಲ್ಡ್ ಪಕ್ಕ. ಇವರು ಯಾವುದೇ ಒಂದು ಶಾಪ್ ಅನ್ನ ಇಟ್ಕೊಂಡಿಲ್ಲ, ರೋಡ್ ಸೈಡ್ ಅಲ್ಲಿ ಅಂಗಡಿಯನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಡ್ಯಾಮ್ ಇಂದ ಒಳ್ಳೆ ಫ್ರೆಶ್ ಮೀನುಗಳನ್ನ ತರಿಸ್ತಾರೆ. ಮತ್ತೆ ರಿವರ್ ಫಿಶ್ ಕೂಡ ಬರುತ್ತೆ. ಇಲ್ಲಿ ವೆರೈಟೀಸ್ ಆಫ್ ಫಿಶ್ಗಳು ಕೂಡ ಇದೆ. ಸೊ ಇಲ್ಲಿ ಪ್ರತಿಯೊಂದು ಪ್ರೈಸ್ ಮತ್ತೆ ಎಲ್ಲಿಂದ ತರಿಸ್ತಾರೆ, ಮತ್ತೆ ಯಾವ್ಯಾವ ವೆರೈಟೀಸ್ ಫಿಶ್ಗಳೆಲ್ಲ ಸಿಗುತ್ತೆ ಎಲ್ಲವನ್ನು ನಾನು ಈಗ ಅವ್ರು ಏನು ಓನರ್ ಇದ್ದಾರೆ ಅವ್ರ ಹತ್ರ ನಾನು ಕೇಳಿ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್ ನೀವೇನ್ ನೋಡ್ತಾ ಇದ್ದೀರಾ, ಇದು VR ರೈಸ್ ವರ್ಲ್ಡ್ ಅಂದ್ಬಿಟ್ಟು ಸೊ ದೊಡ್ಡದಾಗಿ ಓಪನ್ ಆಗಿರುವಂತದ್ದು. ಏನು ಇದು ಸಿರ್ಕೆ ಸರ್ಕಲ್ ಅಲ್ಲಿ ದೊಡ್ಡದಾಗಿ ಓಪನ್ ಆಗಿರುವಂತದ್ದು. ಸೊ ಈ VR ರೈಸ್ ವರ್ಲ್ಡ್ ಪಕ್ಕದಲ್ಲಿ ಜಸ್ಟ್ ಒಂದು 1 ಮಿನಿಟ್ ಅಷ್ಟೇ. ಸೊ ನಾವೀಗ ಹೋಗ್ತೀನಿ, ನಾನು ತೋರ್ಸ್ಕೊಡ್ತೀನಿ ಯಾವ ತರ ಅಂದ್ಬಿಟ್ಟು. ಸೊ ಇಲ್ಲಿಂದ 1 ಮಿನಿಟ್ ಅಷ್ಟೇ. ನೀವು ನೋಡ್ತಾ ಇದೀರಲ್ಲ, ಇದೇ ಶಾಪು. ಸೊ ಇದು ಒಂದು ಫಿಶ್ ಶಾಪ್. ಯಾವುದೇ ಅವರು ದೊಡ್ಡ ಶಾಪನ್ನ ಇಟ್ಕೊಂಡಿಲ್ಲ, ಜಸ್ಟ್ ಫುಟ್ಪಾತ್ ಅಲ್ಲೆಲ್ಲ ಇಲ್ಲಿ ಹೊರಗಡೆ ಮಾಡ್ತಾ ಇರುವಂತದ್ದು. ಸೊ ನಾನು ಈಗ ಹೋಗೋಣ ಬನ್ನಿ. ಇದು ಪಾಂಪ್ಲೆಟ್ ಫಿಶ್. ಇದು ರೇಟ್ 220. ಎಲ್ಲ ಚೆನ್ನಾಗಿರುತ್ತೆ, ಫಿಶ್ ಎಲ್ಲ ಫ್ರೆಶ್ ಆಗಿದೆ. ಯಾವ್ದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು? ಇದು ಸಾಂಬಾರ್, ಫ್ರೈ, ಕಬಾಬ್ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ, ಇದೆಲ್ಲ ಮಾಡ್ಬೋದು. ಇದು ರಘು ಫಿಶ್. ಇದು 200 rupees ಕಿಲೋ. ಇದು ಸಾಂಬಾರು, ಫ್ರೈ ಎಲ್ಲ ಮಾಡ್ಬೋದು, ಅದೇ ತರ ಸೇಮ್ ಎಲ್ಲ. ಇದು ಭಾಷಾ, ಕೆಲವರು ಪಂಕಜ್ ಅಂತ ಹೇಳ್ತಾರೆ. ಇದು ಸಿಂಗಲ್ ಮೂಳೆ ಬರುತ್ತೆ, ಇದು ಫ್ರೈ ಮಾಡ್ಬೋದು, ಫ್ರೈ ಕಬಾಬ್ ಎಲ್ಲ ಮಾಡ್ಬೋದು. ಇದು ಕಾಟ್ಲಾ, ಇದ್ರಲ್ಲೂ ಮೂಳೆ ಕಡಿಮೆ ಬರುತ್ತೆ, ಇದ್ರಲ್ಲಿ ಫ್ರೈ, ಸಾಂಬಾರ್, ಕಬಾಬ್ ಏನ್ ಎಲ್ಲ ಮಾಡ್ಬೋದು. ಇದು ನೋಡಿ ಜಿಲೇಬಿ ಫಿಶ್. ಇದು ಓಟಿಗೆ ಎಲ್ಲ 70% ಇದೆಲ್ಲ ಓಟಿಗೆ ನಡೆಯೋದು. ಇದು ಸಾಂಬಾರ್, ಫ್ರೈ ಎಲ್ಲ ಮಾಡ್ಬೋದು, ಮೂಳೆ ಕಡಿಮೆ ಬರುತ್ತೆ. ಕೆಜಿ 170. ಕ್ಯಾಟ್ಲಾ 250. 250. ಭಾಷಾ 200. ರಹು 200. ಇವು ಪಾಂಪ್ಲೆಟ್ 220. ಪ್ರಾನ್ಸ್ 500 ಕೆಜಿ. ನೋಡಿ ಪ್ರಾನ್ಸ್ ಈ ತರ ಇದೆ, 500 rupees ಕಿಲೋ. ಎಲ್ಲ ಫ್ರೆಶ್ ಆಗಿರುತ್ತೆ. ವೆಲ್ಕಮ್. ಫ್ರೆಂಡ್ಸ್, ನಮ್ಮ ಈ ಅಂಗಡಿಯ ಮಾಲೀಕರಾದಂತ ಅಫ್ಜಲ್ ಪಾಷಾ ಅವರು ನಮ್ ಜೊತೆ ಇದ್ದಾರೆ. ಸೊ ಈ ಅಂಗಡಿ ಬಗ್ಗೆ ಅವರೆಲ್ಲ ಏನೆಲ್ಲ ಹೇಳ್ತಾರೆ ಅವ್ರ ಹತ್ರ ಕೇಳೋಣ ಬನ್ನಿ. ನಮಸ್ಕಾರ, ಹೇಳಿ ಸರ್. ಸರ್ ನಿಮ್ಮ ಹೆಸರು ಸರ್? ಅಫ್ಜಲ್ ಪಾಷಾ ಸರ್. ಅಫ್ಜಲ್ ಪಾಷಾ ಸರ್. ಇವ್ರ ಹೆಸರು? ಆರಿಫ್ ಪಾಷಾ. ಆರಿಫ್ ಪಾಷಾ ಅಣ್ಣ ಅವರು ಜಬೀವುಲ್ಲಾ ಖಾನ್. ಸರ್ ಇವ್ರ ಅವನು ಟೆಂಪರರಿ ಇವತ್ತೊಂದು ದಿವಸ ಬಂದಿರೋದು. ಇಬ್ರಾಹಿಂ ಪಾಷಾ. ಹೇಳಿ ಸರ್, ಅಂಗಡಿ ಬಗ್ಗೆ ಯಾವಾಗ ಸ್ಟಾರ್ಟ್ ಆಯ್ತು ಮತ್ತೆ ನಾವು ಅಂಗಡಿ ಸ್ಟಾರ್ಟ್ ಮಾಡಿ 20 ವರ್ಷ ಆಯ್ತು ಸರ್. ಇದರಲ್ಲಿ ವೆರೈಟೀಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಕೆರೆದು ಮೆಂಚಿನ ಮೇಲೆ ಡ್ಯಾಮ್ ಎಲ್ಲ ಸಿಗುತ್ತೆ, ಕಾಟ್ಲಾ ಸಿಗುತ್ತೆ, ರಾಹು ಸಿಗುತ್ತೆ, ಬಾಳೆ ಮೀನ್ ಸಿಗುತ್ತೆ, ಭಾಷಾ ಫಿಶ್ ಯಾವ್ದು ಬೇಕು ನಿಮ್ಗೆ ಆ ತರ ಸಿಗುತ್ತೆ ಸರ್. ರಜಾ ಒಂದೇ ದಿವಸ ಅದ, ಸೋಮವಾರ. ಮಿಕ್ಕಿ ಪೂರಾ ವಾರ ಇರ್ತೀವಿ, ಪೂರಾ ದಿವಸ. ಬೆಳಗ್ಗೆ 8:30 ಸಾಯಂಕಾಲ 6 ಗಂಟೆ ಗಂಟ ಹೋಗುತ್ತೆ ಸರ್. 100 ರಿಂದ 150 ಗಂಟೆ ಹೋಗುತ್ತೆ. ನಾವು ಡೈಲಿ ಫ್ರೆಶ್, ಡೈಲಿ ಕರೆಯಿಂದ ಡೈರೆಕ್ಟ್ ಬರೋದು ನಮ್ಗೆ. ನಾನೇ ಹೋಗಿ ತಗೊಂಡ್ ಬರೋದು. ರಜಾ ಮಾಡ್ತೀವಿ ಸರ್. ಓಕೆ ಸರ್. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಶೇಖರ್ ಅಂತ. ನಾ ಇಲ್ಲಿ ಕೆಂಗೇರಿಯಲ್ಲಿ ಸುಮಾರು 6 ವರ್ಷದಿಂದ ಇದ್ದೀನಿ. ಸುಮಾರು ನಾನು ಇಲ್ಲಿ ಫಸ್ಟ್ ಶುರು ಮಾಡಿದಾಗ 4 ವರ್ಷ ಹಿಂದೆ ಫಸ್ಟ್ ಒಂದು ಟ್ರೈ ಮಾಡಿದ್ವಿ. ಅದಾದ ನಂತರ ಈಗ ರೆಗ್ಯುಲರ್ ಆಗಿ ತಿಂಗಳಿಗೆ ಒಂದ್ಸಲಿ ಆದ್ರೂ ಬಂದೇ ಬರ್ತೀವಿ. ಇಲ್ಲಿ ಬಂದು ತಗೊಂಡ್ ಹೋಗ್ತಿರ್ತೀವಿ. ಇಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ, ಫ್ರೆಶ್ ಆಗಿರ್ತದೆ. ಇದನ್ನ ಸುಮಾರು ಸರಿ ತಗೊಂಡು ಬೇರೆ ಬೇರೆ ಟೇಸ್ಟ್ ಮಾಡ್ಕೊಂಡು ತಿಂತಿರ್ತೀವಿ. ನಮ್ಗೆ ಹೆಂಗ್ ಬೇಕು ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ಕೊಡ್ತಾರೆ. ಅದರಿಂದ ನಮ್ಗೆ ಖುಷಿ ಆಗುತ್ತೆ. ರೆಗ್ಯುಲರ್ ಬರ್ತಾ ಇರ್ತೀವಿ. ಎಲ್ಲ ಕ್ಲೀನ್ ಚೆನ್ನಾಗಿರ್ತದೆ. ತಗೊಂಡು ರೆಡಿ ಮಾಡಕ್ಕೆ ಮನೇಲಿ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ನಮ್ಗೆ. ಎಲ್ಲ ಅಕ್ಸೆಪ್ಟ್ ಮಾಡಿದೀವಿ, ಚೆನ್ನಾಗಿದೆ. ಎಲ್ಲರಿಗೂ ಟೇಸ್ಟ್ ಬಂದಿದೆ, ಎಲ್ಲ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗಿರುತ್ತೆ. ಬಂದು ಟ್ರೈ ಮಾಡಿ ಒಂದ್ಸಲಿ ಅಂತ ಹೇಳ್ಬೇಕು ಇಷ್ಟಪಡ್ತೀನಿ. ನೋಡಿ, ಇದು ಕಬಾಬ್ ಪೀಸ್ಗೆ ಸಣ್ಣ ಕುಕ್ ಮಾಡ್ತಾ ಇರುವಂತದ್ದು.
ಇದು ಬಂದು ತವಾ ಫ್ರೈಗೆ ಸ್ಲೈಸ್ ಮಾಡ್ಕೊತಾ ಇದಾರೆ. ಇದು ಕಬಾಬ್ಗೆ ಮತ್ತೆ ತವಾ ಫ್ರೈಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ಅದು ತಿಂತಾ ಇದು ಮೀನು ತುಂಬಾ ಫ್ರೆಶ್ ಮೀನ್ ಸಿಗುತ್ತೆ ಇಲ್ಲಿ. ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೆಲ್ಲವೂ ಕೂಡ ಡ್ಯಾಮ್ ಮತ್ತೆ ಬರ್ಗರ್ ಪೀಸ್ಗಳೆಲ್ಲ ಸಿಗುತ್ತೆ. ಬರುತ್ತೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಇದು ಸಾಂಬಾರ್ಗೆ ಸ್ಲೈಸ್ ಕಟ್ ಮಾಡ್ತಾ ಇರುವಂತದ್ದು. ऐसे है ना, ऐसे ही कट करना है ना। हाँ ನೋಡಿ ಫ್ರೆಂಡ್ಸ್, ಇದು ಕ್ಯಾಟ್ಲಾಗ್ ಫಿಶ್ 3-4 kg ಬರುವಂತದ್ದು. ಇದನ್ನ ಕ್ಲೀನ್ ಮಾಡ್ತಾ ಇರುವಂತದ್ದು. ಇದು ಎಷ್ಟು ಕೆಜಿ ಬಂತದ್ದು ಆಕ್ಚುಲಿ? ಇದು 5 kg ಬಂತ. ಇದು 5 kg ಬಂತು ಅಂತ ಹೇಳ್ತಾ ಇದಾರೆ. ನೀಟಾಗಿ ಕ್ಲೀನ್ ಮಾಡ್ತಾ ಇರುವಂತದ್ದು ಇದು. ನೋಡಿ ಫ್ರೆಂಡ್ಸ್, ಇಲ್ಲಿ ಕಬಾಬ್ಗೆ ಮತ್ತೆ ಫ್ರೈಗೆ ಅಂತ ಇಲ್ಲಿ ಕಟ್ ಮಾಡದಂತ ಇರುವಂತದ್ದು ಇದು. ನೋಡ್ಬೋದು ನೀವು, ಕಸ್ಟಮರ್ ಸಂಡೆ ಆಗಿರಿಂದ ತುಂಬಾ ಜಾಸ್ತಿನೇ ಆಗ್ತಾ ಇದ್ದಾರೆ ಇವಾಗ. ನೋಡಿ, ಇದು ಕಸ್ಟಮರ್ ಕಬಾಬ್ಗೆ ಅಂತ ಕಟ್ ಮಾಡ್ತಾ ಇರುವಂತದ್ದು ಇದು. ಕಬಾಬ್ ಕಟ್ ಮಾಡ್ತಾರ ಸರ್ ಇದು? ಕಬಾಬ್ಗೆ ಅಂತ ಹೇಳ್ತಾ ಇದ್ದಾರೆ. ಪೀಸ್ಗಳು ನೋಡಿ ಎಷ್ಟು ನೀಟಾಗಿ ಚಿನ್ನೆ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಫಿಶ್ ತಗೋಬೇಕಾದ್ರೆ ಏನೋ ಚೆಕ್ ಮಾಡ್ತಾ ಇರುವಂತದ್ದು ಇದು. ಏನ್ ಚೆಕ್ ಮಾಡ್ತಾ ಇದಾರೆ ಇದ್ರಲ್ಲಿ? ಏನೋ ಚೆಕ್ ಮಾಡ್ತಾ ಇದಾರೆ. ಯಾವ ತರ ಇರ್ಬೇಕು? ನಮಸ್ತೆ ಸರ್, ನನ್ನ ಹೆಸರು ಸವಿತಾ ಅಂತ. ಖಂಡಿತವಾಗ್ಲಿ ಇಲ್ಲೆಲ್ಲ ರೆಗ್ಯುಲರ್ ಆಗಿ ನಾವು ಡೈಲಿ ಬರ್ತೀವಿ. ವಾರಕ್ಕೆ ಒಂದ್ 3 ಟೈಮ್ ತಗೊಳ್ತೀವಿ ನಾವು. ತುಂಬಾ ಫ್ರೆಶ್ ಆಗಿರುತ್ತೆ ಮೀನ್ ಕೂಡ. ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿ. ಬೆಳಗ್ಗೆಯಿಂದ ಸಂಜೆಕ್ಕೆ ತುಂಬಾನೇ ಖಾಲಿ ಆಗ್ಬಿಡುತ್ತೆ. ಇನ್ನೇನು ಓಲ್ಡ್ ಮೀನೆಲ್ಲ ಇಡೋದಿಲ್ಲ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಸರ್ ಕೂಡ ತುಂಬಾ ಪರಿಚಯ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕಸ್ಟಮರ್ ಕೂಡ ತುಂಬಾ ಚೆನ್ನಾಗಿ ಲೈಕ್ ಕೊಟ್ಟೆ ತಗೊಂಡು ಹೋಗ್ತಾರೆ. ಬನ್ನಿ, ನೀವು ತಗೊಳ್ಳಿ, ಎಂಜಾಯ್ ಮಾಡಿ. ಮೀನು ಕ್ಲೀನ್ ಮಾಡ್ತಾ ಇರುವಂತದ್ದು ನೋಡಿ, ಯಾವ ತರ ಕ್ಲೀನ್ ಮಾಡ್ತಾ ಇದಾರೆ ಅಂತ. ನಾವಾದ್ರೆ ಮನೆ ಕಡೆ ತುಂಬಾ ಟೈಮ್ ತಗೋತೀವಿ, ಬಟ್ ಇವರು ವಿತಿನ್ 2-3 ಮಿನಿಟ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡ್ಬಿಡ್ತಾರೆ.
ಯಾವ ತರ ಕ್ಲೀನ್ ಮಾಡ್ತಾ ಇದಾರೆ ಅಂತ. ಎಕ್ವಿಪ್ಮೆಂಟ್ಸ್ ಗಳು ಆ ತರ ಯೂಸ್ ಮಾಡ್ಕೊಂಡು ಇವರು ಕ್ಲೀನ್ ಮಾಡ್ತಾ ಇರುವಂತದ್ದು. ಇದು ಎಷ್ಟು ಫಾಸ್ಟ್ ಆಗಿ ಕ್ಲೀನ್ ಮಾಡ್ತಾ ಇದಾರೆ ಅಂತ. ಜಸ್ಟ್ ಈಗ ನೆಕ್ಸ್ಟ್ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಕಸ್ಟಮರ್ನ ಯಾವುದೇ ರೀತಿ ಇವರು ಡಿಲೇ ಮಾಡ್ಸಲ್ಲ, ಬೇಗನೆ ಐಟಮ್ ನ ಕೊಟ್ಬಿಡ್ತಾರೆ. ಅಂಡೆ ಆಗಿರೋದ್ರಿಂದ ರಸ್ ಆಗಿರುವಂತದ್ದು ದನಗಳೆಲ್ಲ ಇಲ್ಲಿ ಡ್ಯಾಮ್ ಫಿಶ್ಗಳು ಮತ್ತೆ ಫ್ರೆಶ್ ಮಿಸ್ಗಳೆಲ್ಲ ಸೀ ಫುಡ್ಗಳು ಮತ್ತೆ ರಿವರ್ ಫಿಶ್ಗಳೆಲ್ಲ ತರಿಸ್ತಾರೆ. ಸೊ ಫ್ರೆಶ್ ಮೀನ್ ಸಿಗೋದ್ರಿಂದ ಇಲ್ಲಿ ಕಸ್ಟಮರ್ ತುಂಬಾ ರಶ್ ಆಗಿರುವಂತದ್ದು ಇದು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಬ್ರು ಕಸ್ಟಮರ್ ರೂಪ್ಚಂದ್ ಮೀನು ತುಂಬಾ ಇಷ್ಟ ಅಂತ ಹೇಳಿ ಅವರು ತಗೊಂಡ್ ಹೋಗ್ತಾ ಇದ್ದಾರೆ. ಈ ಮೀನು ತುಂಬಾ ಇಷ್ಟ ಇರುತ್ತೆ ಮತ್ತೆ ತವಾ ಫ್ರೈಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಹೋಗ್ತಾ ಇದ್ದಾರೆ. ನೋಡಿ ಇದು ಕಸ್ಟಮರ್ ಬಂದಿರುವಂತದ್ದು. ಇಲ್ಲಿ ತುಂಬಾ ಒಳ್ಳೆ ಫ್ರೆಶ್ ಮೀನ್ ಸಿಗುತ್ತೆ ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಅವರು ಕೂಡ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಅಂತ ಹೇಳ್ತಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವೇನಾದರೂ ಕೆಂಗೇರಿ ಸಿರ್ಕಿ ಅಪಾರ್ಟ್ಮೆಂಟ್ ಸರೌಂಡಿಂಗ್ ಇದ್ದರೆ ಹೋಗಿ ಒಂದ್ಸರಿ ತಗೊಂಡು ಟ್ರೈ ಮಾಡಿ ಮತ್ತು ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.